ಚಳ್ಳಕೆರೆ ಟೋಲ್ ಬಳಿ ನಿಂತಿದ್ದ ಲಾರಿಗೆ ಕಾರು ಡಿಕ್ಕಿ ಹೊಡೆದು ಮೂವರು ಸಾವನ್ನಪ್ಪಿದ್ದಾರೆ. ಓರ್ವ ಮಹಿಳೆ, ಇಬ್ಬರು ಪುರುಷರು ಈಗಾಗಲೇ ದುರ್ಮರಣವನ್ನ ಹೊಂದಿದ್ದಾರೆ. ಮೂವರಿಗೆ ಗಾಯ ಆಗಿದ್ದು ಅವರನ್ನು ಹಾಸ್ಪಿಟಲ್ಗೆ ದಾಖಲು ಮಾಡಿ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ. ಹಾವೇರಿ ಜಿಲ್ಲೆ ರಾಣೆಬೆನ್ನೂರು ತಾಲೂಕಿನ ಚಳ್ಳಕೆರೆ ಬಳಿ ಅಪಘಾತ ನಡೆದಿರೋದು. ಟೋಲ್ ಬಳಿ ನಿಂತಿದ್ದಂತಹ ಲಾರಿಗೆ ಕಾರು ಡಿಕ್ಕಿ ಹೊಡೆದಿದೆ. ಓರ್ವ ಮಹಿಳೆ, ಇಬ್ಬರು ಪುರುಷರು ದುರ್ಮರಣವನ್ನ ಹೊಂದು ಮೂವರಿಗೆ ಗಾಯ ಆಗಿದೆ. ಹಾವೇರಿ ಜಿಲ್ಲೆ ರಾಣೆಬೆನ್ನೂರು ತಾಲೂಕಿನ ಚಳ್ಳಕೆರೆ ಬಳಿ ನಡೆದಿರುವಂತಹ ಅಪಘಾತ ಇದು. ಚಿಕ್ಕಮಗಳೂರು ಜಿಲ್ಲೆಯ ಕಡೂರಿನವರು ಎಂಬ ಮಾಹಿತಿ ಈಗಾಗಲೇ ಲಭ್ಯವಾಗ್ತಾ ಇದೆ. ಘಟನಾ ಸ್ಥಳಕ್ಕೆ ಹಾವೇರಿ ಎಸ್ಪಿ ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದ್ದಾರೆ. ಗಾಯಾಳುಗಳು ರಾಣೆಬೆನ್ನೂರು ತಾಲೂಕಿನ ಆಸ್ಪತ್ರೆಗೆ ದಾಖಲು ಮಾಡಿ ಅವರಿಗೆ ಚಿಕಿತ್ಸೆಯನ್ನ ಕೊಡಿಸಲಾಗ್ತಾ ಇದೆ. ರಾಣೆಬೆನ್ನೂರು ಗ್ರಾಮೀಣ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈಗಾಗಲೇ ಪ್ರಕರಣ ಕೂಡ ದಾಖಲಾಗಿದೆ. ಪೊಲೀಸರು ಕೂಡ ಈಗಾಗಲೇ ಸ್ಥಳಕ್ಕೆ ಆಗಮಿಸಿ ಸ್ಥಳ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಅದರಲ್ಲಿ ಓರ್ವ ಮಹಿಳೆ ಸಾವನ್ನಪ್ಪಿದ್ದಾರೆ. ಆ ಮೂವರನ್ನು ಅಂದ್ರೆ ಅವರ ಹಿನ್ನೆಲೆ ಏನು, ಯಾಕಾಗಿ ಈ ಘಟನೆ ಆಯಿತು, ಎಲ್ಲಿಂದ ಎಲ್ಲಿಗೆ ಹೋಗ್ತಾ ಇದ್ರು ಅಂತ ಹೇಳಿ ಪೊಲೀಸರು ಕೂಡ ಈಗಾಗಲೇ ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ನಿಂತಿದ್ದಂಥ ಟೋಲ್ ಬಳಿ ನಡೆದಿರುವಂತಹ ಘಟನೆ ಇದು. ಲಾರಿ ನಿಂತಿತ್ತು, ಆ ಲಾರಿಗೆ ಬಂದು ಕಾರು ಡಿಕ್ಕಿ ಹೊಡೆದಿದೆ. ಅದೇ ಸಂದರ್ಭದಲ್ಲಿ ಮೂವರು ಸಾವನ್ನಪ್ಪಿದ್ದಾರೆ. ದೃಶ್ಯಾವಳಿಗಳಲ್ಲಿ ನೀವು ಕೂಡ ಇದೀಗ ಗಮನಿಸ್ತಾ ಇರಬಹುದು. ಏನು ಆಕ್ಸಿಡೆಂಟ್ ಆಗಿತ್ತು ಆ ದೃಶ್ಯಗಳನ್ನು ನೀವು ಗಮನಿಸ್ತಾ ಇರಬಹುದು. ಆ ಕಾರ್ ಏನಿತ್ತು, ಆ ಕಾರ್ ಈಗಾಗಲೇ ಸಂಪೂರ್ಣವಾಗಿ ನುಜ್ಜುಗುಜ್ಜಾಗಿದೆ. ತಕ್ಷಣವೇ ಪೊಲೀಸರಿಗೆ ಮಾಹಿತಿಯನ್ನು ನೀಡಲಾಗಿತ್ತು. ಪೊಲೀಸರು ಕೂಡ ಸ್ಥಳಕ್ಕೆ ಆಗಮಿಸಿ ಸ್ಥಳ ಪರಿಶೀಲನೆಯನ್ನು ನಡೆಸಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನು ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ವೀರೇಶ್. ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಎಸ್ ವೀರೇಶ್, ಹೇಗಾಯಿತು ಘಟನೆ? ಗಾಯಾಳುಗಳ ಪರಿಸ್ಥಿತಿ ಹೇಗಿದೆ ಈಗ? ಏನು ರಾಷ್ಟ್ರೀಯ ಬೆಂಗಳೂರು ಮತ್ತು ಪುಣೆ ರಾಷ್ಟ್ರೀಯ ಹೆದ್ದಾರಿ ಹಾವೇರಿ ಜಿಲ್ಲೆ ರಾಣೆಬೆನ್ನೂರು ತಾಲೂಕಿನ ಚಳ್ಳಕೆರೆ ಟೋಲ್ ಹಿಂದೆ ಚಳ್ಳಕೆರೆ ಟೋಲ್ ಬಳಿ ಹುಬ್ಬಳ್ಳಿ ಕಡೆಯಿಂದ ದಾವಣಗೆರೆಗೆ ಚಲಿಸುತ್ತಿದ್ದಂತ ಕಾರ್ ಏಕಾಏಕಿ ನಿಂತಿದ್ದ ಲಾರಿಗೆ ರಭಸವಾಗಿ ಗುದ್ದಿರದ ಪರಿಣಾಮವಾಗಿ ಕಾರ್ನಲ್ಲಿದ್ದಂತ 6 ಜನರಲ್ಲಿ 3 ಜನ ಸಾವನ್ನಪ್ಪಿರುವಂತದ್ದು. ಅದರಲ್ಲಿ ಕೂಡ ಓರ್ವ ಮಹಿಳೆ, ಇಬ್ಬರು ಪುರುಷರು ಕೂಡ ಇದೀಗ ಸಾವನ್ನಪ್ಪಿರುವಂತದ್ದು. ಕಾರಿನಲ್ಲಿ ಪ್ರಯಾಣಿಸ್ತಿರ್ತಕ್ಕಂತ ಏನ್ ಪ್ರಯಾಣಿಕರಿದ್ದಾರೆ ಅವರು ದಾವಣಗೆರೆ ಮತ್ತೆ ಚಿಕ್ಕಮಗಳೂರು ಜಿಲ್ಲೆಯ ಕಡೂರಿನವರ ಅನ್ನುವ ಮಾಹಿತಿ ಕೂಡ ಇದೀಗ ಸಿಕ್ಕಿರುವಂತದ್ದು. ಯಶೋಧ ಮತ್ತು ಹಾಗೇನೆ ಓರ್ವ ಮಹಿಳೆ ಈಗ ಡೆತ್ ಆಗಿರುವಂತದ್ದು. ಇನ್ನಿಬ್ಬರು ಕೂಡ ದಾವಣಗೆರೆ ಜಿಲ್ಲಾಸ್ಪತ್ರೆಯಲ್ಲಿ ಕೂಡ ಮೃತರಾಗಿರುವಂತದ್ದು. ಹೀಗಾಗಿ ಇನ್ನುಳಿದ ಗಂಭೀರ ಗಾಯಗಳನ್ನು ಕೂಡ ದಾವಣಗೆರೆ ಚಿಗಟೇರಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗ್ತಿರುವಂತದ್ದು. ಬೆಳಗಿನ ಜಾವ ಏನು ಟೋಲ್ ಬಳಿ ಸಾಕಷ್ಟು ವಾಹನಗಳು ಅಂದ್ರೆ ಲಾರಿಗಳು ಪಾರ್ಕಿಂಗ್ ಮಾಡಿರ್ತವೆ. ಆ ಪಾರ್ಕಿಂಗ್ ಮಾಡಿದಂತ ಲಾರಿಗೆ ಏಕಾಏಕಿ ಕಾರ್ ಸ್ಪೀಡ್ ಆಗಿರೋ ಚಲಿಸ್ತಾ ಇರುವಂತ ಸಂದರ್ಭದಲ್ಲಿ ಲಾರಿಗೆ ಏಕಾಏಕಿ ಗುದ್ದಿದೆ. ಇದರ ಪರಿಣಾಮವಾಗಿ ಕಾರು ಸಂಪೂರ್ಣ ಜಖಮ್ ಆಗಿರುವಂತದ್ದು. ಹೀಗಾಗಿ ಮುಂಭಾಗದಲ್ಲಿ ಕೂರ್ತಕ್ಕಂತ ಚಾಲಕ ಮತ್ತು ಹಾಗೇನೆ ಇನ್ನೋರ್ವ ಪುರುಷ ಇಬ್ಬರು ಕೂಡ ಸ್ಥಳದಲ್ಲಿ ಸಾವನ್ನಪ್ಪಿರುವಂತದ್ದು. ಇನ್ನೋರ್ವ ಮಹಿಳೆ ಆಸ್ಪತ್ರೆಯಲ್ಲಿ ಇದೀಗ ಸಾವನ್ನಪ್ಪಿರುವ ಮಾಹಿತಿ ಕೂಡ ಇರುವಂತದ್ದು. ಓಕೆ, ಧನ್ಯವಾದ ವೀರೇಶ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.